ಬ್ರಹ್ಮಶ್ರೀ ನಾರಾಯಣ ಗುರುಗಳ 122ನೇ ಜನ್ಮ ಜಯಂತಿ ಪ್ರಯುಕ್ತ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಹಾಗೂ ನಾರಾಯಣ ಗುರು ವಿದ್ಯಾಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ಗುರು ಚಿತ್ತಾರ 2026 ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಆಗಸ್ಟ್ 23ರಂದು ಬೆಳಗ್ಗೆ 9:30ಕ್ಕೆ ಕುದ್ರೋಳಿ ನಾರಾಯಣ ಗುರು ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷರಾದ ನವೀನ್ ಚಂದ್ರ ಸುವರ್ಣ ತಿಳಿಸಿದ್ದಾರೆ. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯತಕ್ಕಂತಹ ಗುರು ಚಿತ್ತಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳ 172ನೇ ಜಯಂತಿ ಉತ್ಸವದ ಈ ಸಂದರ್ಭದಲ್ಲಿ ಈ ಗುರು ಚಿತ್ತಾರ ಚಿತ್ರಕಲಾ ಸ್ಪರ್ಧೆ ಇದನ್ನು ಆಯೋಜಿಸಲಿಕ್ಕಿದ್ದೇವೆ. ಈ ಸ್ಪರ್ಧೆ 23 ತಾರೀಕು ಇದೇ ಆಗಸ್ಟ್ 23 ಬರುವ ಆದಿತ್ಯವರದಂದು ನಮ್ಮ ಕುದ್ರೋಳಿಯಲ್ಲಿರುವ ನಾರಾಯಣ ಗುರು ವಿದ್ಯಾಸಂಸ್ಥೆಗಳ ಈ ವಿದ್ಯಾಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದು ಬೆಳಿಗ್ಗೆ 9:30 ಗಂಟೆಗೆ ಪ್ರಾರಂಭ ಆಗ್ತದೆ. ಉದ್ಘಾಟನೆ ಆದ ಮೇಲೆ 2 ಗಂಟೆ ಕಾಲ ಈ ಸ್ಪರ್ಧೆಗೆ ಅವಕಾಶವಿದೆ. ಇವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1912ರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿವ್ಯ ಉಪಸ್ಥಿತಿ, ಮಾರ್ಗದರ್ಶನ ಮತ್ತು ಆಶೀರ್ವಾದದೊಂದಿಗೆ ಬಿಲ್ಲವ ಸಮಾಜದ ಸಂಘಟನೆ ಹಾಗೂ ಶಿಕ್ಷಣದ ಉದ್ದೇಶದಿಂದ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಸ್ಥಾಪನೆಯಾಗಿದೆ. ಕಳೆದ 114 ವರ್ಷಗಳಿಂದ ಸಮಾಜವನ್ನು ತಳಮಟ್ಟದಿಂದ ಸಂಘಟಿಸುವ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ಎಂದರು. 3 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಬ್ ಜೂನಿಯರ್ ವಿಭಾಗದಲ್ಲಿ ನಾರಾಯಣ ಗುರುಗಳ ಭಾವಚಿತ್ರವನ್ನು ಪೆನ್ಸಿಲ್ನಲ್ಲಿ ಬಿಡಿಸುವ ಸ್ಪರ್ಧೆ ನಡೆಯಲಿದೆ. 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜೂನಿಯರ್ ವಿಭಾಗದಲ್ಲಿ ನಾರಾಯಣ ಗುರುಗಳ ಭಾವಚಿತ್ರವನ್ನು ಬಣ್ಣಗಳಲ್ಲಿ ಚಿತ್ರಿಸಬೇಕು. ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಸೀನಿಯರ್ ವಿಭಾಗದಲ್ಲಿ ನಾರಾಯಣ ಗುರುಗಳ ಜೀವನದ ಘಟನೆಯೊಂದನ್ನು ಸನ್ನಿವೇಶದ ರೂಪದಲ್ಲಿ ಚಿತ್ರಿಸಬೇಕು. ಸ್ಪರ್ಧೆ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೂ ಮುಕ್ತವಾಗಿದ್ದು ನೋಂದಣಿ ಸ್ಥಳದಲ್ಲೇ ನಡೆಯಲಿದೆ. ಸ್ಪರ್ಧಾಳುಗಳು ಶಾಲಾ ಗುರುತಿನ ಚೀಟಿ ಅಥವಾ ಶಾಲೆಯ ದೃಢೀಕರಣ ಪತ್ರ ತರಬೇಕು. 2 ಗಂಟೆಗಳ ಕಾಲ ಸ್ಪರ್ಧೆ ನಡೆಯಲಿದ್ದು ಡ್ರಾಯಿಂಗ್ ಶೀಟ್ ಅನ್ನು ಆಯೋಜಕರು ಒದಗಿಸಲಿದ್ದಾರೆ. ಚಿತ್ರಕಲೆಗೆ ಅಗತ್ಯವಿರುವ ಪರಿಕರಗಳನ್ನು ಸ್ಪರ್ಧಾಳುಗಳೇ ತರಬೇಕು. ವಿಜೇತರಿಗೆ ನಗದು ಸಹಿತ ಸ್ಮರಣಿಕೆಯನ್ನ ನೀಡಲಾಗುವುದೆಂದು ಸ್ಪರ್ಧೆಯ ವಿವರಗಳನ್ನು ನೀಡಿದ್ದಾರೆ. ಈ ಶತಮಾನಗಳಿಂದ ಶೋಷಣೆಗೆ ಒಳಗಾಗುತ್ತಿದ್ದಂತಹ ಈ ಹಿಂದುಳಿದ ವರ್ಗಗಳವರು ಬಹಳಷ್ಟು ಒಂದು ಕಷ್ಟ ದುಃಖಗಳನ್ನು ಅನುಭವಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ಬೆಳಕಾಗಿ ಮೂಡಿ ಬಂದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು ನೀಡಿದಂತಹ ಆ ದಿವ್ಯ ಸಂದೇಶಗಳ ಪರಿಣಾಮವಾಗಿ ನಮ್ಮಲ್ಲಿ ಒಂದು ಹೊಸ ಚಿಂತನೆ, ಹೊಸ ಚೈತನ್ಯ ಮೂಡಿ ಬಂದು ಸ್ವಾಭಿಮಾನದಿಂದ ಬದುಕು ಸಾಗಿಸಲಿಕ್ಕೆ ಸಾಧ್ಯವಾಯಿತು. ಸಮಾಜದ ಎಲ್ಲ ಯುವತಿಯರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿವ್ಯ ಸಂದೇಶಗಳು ತಲುಪಬೇಕು. ಇದಕ್ಕೆ ಹೆಚ್ಚಿನ ಪ್ರಚಾರ ಬೇಕು. ಈ ನಿಟ್ಟಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಚಿತ್ರ ಬಿಡಿಸುವ ಸ್ಪರ್ಧೆಯನ್ನು ಏರ್ಪಡಿಸಿ ಈ ಮೂಲಕ ಈ ಒಂದು ಯುವ ಜನಾಂಗದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ದಿವ್ಯ ಆದರ್ಶ ಅವರಲ್ಲಿ ಮೂಡಿ ಬರುವಂತೆ ಮಾಡಿ ಸಮಾಜದಲ್ಲಿ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗಲಿಕ್ಕೆ ನಮ್ಮ ಪ್ರಯತ್ನ. ಇದರಲ್ಲಿ 3 ವಿಭಾಗಗಳಿವೆ. ಸಬ್ ಜೂನಿಯರ್, ಜೂನಿಯರ್ ಮತ್ತು ಕಾಲೇಜ್ ಮಟ್ಟದ ಸ್ಪರ್ಧೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ. ಸಬ್ ಜೂನಿಯರು ಸ್ಪರ್ಧೆ 5ನೇ, 6ನೇ ಮತ್ತು 7ನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಜೂನಿಯರ್ ವಿಭಾಗ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ನಂತರ ಇನ್ನು PUC ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಲರ್ ಚಿತ್ರ ಬಿಡಿಸುವಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನದ ಒಂದು ಸನ್ನಿವೇಶದ ಕಲರ್ನಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ. ಜೂನಿಯರ್ ಹಾಗೂ ಸಬ್ ಜೂನಿಯರ್ ಸ್ಪರ್ಧೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರವನ್ನು ನೋಡಿ ಅವರು ಸಬ್ ಜೂನಿಯರ್ ವಿಭಾಗದಲ್ಲಿ ಅವರು ಪೆನ್ಸಿಲ್ನಿಂದ ಚಿತ್ರ ಬಿಡಿಸಲಿಕ್ಕೆ, ಜೂನಿಯರ್ ವಿಭಾಗದಲ್ಲಿ ಅವರು ಕಲರ್ನಿಂದ ಚಿತ್ರ ಬಿಡಿಸಲಿಕ್ಕೆ. ಈ ಒಂದು ಇದಕ್ಕೆ ಬೇರೆ ಬೇರೆ ಸ್ಪರ್ಧೆಗೆ ನಾವು ಬೇರೆ ಪ್ರೈಸ್ ಕೂಡ ಇಟ್ಕೊಂಡಿದ್ದೇವೆ. ಪ್ರಥಮವಾಗಿ 5,000, ದ್ವಿತೀಯವಾಗಿ 3,000, ತೃತೀಯವಾಗಿ 2,000, ಚತುರ್ಥವಾಗಿ 1,000 ಅದಕ್ಕೆ ಬಹುಮಾನ ನಿಗದಿಪಡಿಸಿದ್ದೇವೆ. ಬಹುಮಾನ ಜೊತೆಯಲ್ಲಿ ಎಲ್ಲ ಇದರಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವವರಿಗೆ ಸರ್ಟಿಫಿಕೇಟು, ಅದೇ ರೀತಿ ಅವರಿಗೆ ಮೊಮೆಂಟು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ.
ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಯೂನಿಯನ್ ಉಪಾಧ್ಯಕ್ಷರಾದ ಲೋಕನಾಥ ಅಮೀನ್, ಪ್ರಧಾನ ಕಾರ್ಯದರ್ಶಿಯಾದ ಜೀವನ್ ಕುಮಾರ್ ತೊಕ್ಕೊಟ್ಟು, ಸಂಘಟನಾ ಕಾರ್ಯದರ್ಶಿಯಾದ ಎಜೆ ಶೇಖರ್ ಹಾಗೂ ಅಖಿಲ ಭಾರತ ಬಿಲ್ಲವರ ಮಹಿಳಾ ಸಂಘದ ಅಧ್ಯಕ್ಷೆ ಸುಮಲತಾ ಎನ್ ಸುವರ್ಣ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.